ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ಮಕ್ಕಳೆಲ್ಲರೂ ಚೆನ್ನಾಗಿದ್ದಾರೆ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದಕ್ಕೆ ನಾನು ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಒಂದು ಸ್ವಲ್ಪ ಸ್ಪೆಷಲ್ ದಿನ. ನಮ್ಮ ಗುಂಡಣ್ಣಂಗೆ ಇವತ್ತು ಕಿವಿ ಚುಚ್ಚಿಸ್ತಾ ಇದೀವಿ, ಮನೆಗೆ ಕಳಿಸ್ತಾ ಇದೀವಿ. Cloud9 ಬುಕ್ ಮಾಡಿದ್ದೆ. ಸೊ ಅವ್ರ ಮನೆಗೆ ಬಂದು ಕಿವಿ ಚುಚ್ಚಿಕೊಟ್ಟು ಹೋಗ್ತಾರೆ. ಹಾಗಾಗಿ ಇವತ್ತು ಬೆಳಗ್ಗೆನೇ ಎದ್ದು ಎಲ್ಲರೂ ತಲೆಗೆ ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಿದ್ದೀವಿ. ದೇವ್ರಿಗೆ ಪೂಜೆ ಮಾಡಿ 10:30 ಹಾಗೆ ಬರಕ್ಕೆ ಹೇಳಿದ್ದೀವಿ. ಅಷ್ಟಕ್ಕೆ ಮುಂಚೆ ದೇವ್ರ ಪೂಜೆ ಎಲ್ಲ ಮುಗಿಸಿ ಅದಾದ್ಮೇಲೆ ಅವನಿಗೆ ಕಿವಿ ಚುಚ್ಚೋಣ ಅಂತ. ಸೊ ಹೇಗೆ ಕಿವಿ ಚುಚ್ತಾರೆ ಅದೆಲ್ಲ ಗೊತ್ತು ಸಾಮಾನ್ಯವಾಗಿ. ಅಂದರೆ ನಾವು ಹಾಸ್ಪಿಟ್ಲಿಗೆ ಹೋಗಿ ಮಾಡಿಸಿದ್ವಿ ಅದನ್ನೆಲ್ಲ ಅವಳಿಗೆ. ಈಗ ಮನೆಗೆ ಬರ್ತಾ ಇದ್ದಾರೆ, ಆಪ್ಷನ್ ಇದೆಯಲ್ಲ, ಸೊ ಮನೆಯಲ್ಲೇ ಮಾಡಿಸೋಣ ಅಂತ ಹೇಳಿ ಅಂದ್ಕೊಂಡಿದ್ದೀವಿ. ಏನೂ ನೋವೇನಾಗಲ್ಲ, ನೋವು ಆಗದಿರೋ ಥರ ಆಯಿಂಟ್ಮೆಂಟ್ ಎಲ್ಲ ಹಚ್ತಾರೆ. ತೋರಿಸ್ತೀನಿ ನಿಮಗೆ ಏನೆಲ್ಲ ಮಾಡ್ತಾರೆ, ಪ್ರೊಸೀಜರ್ ಕಂಪ್ಲೀಟಾಗಿ ಡೀಟೇಲಾಗಿ ತೋರಿಸ್ತೀನಿ. ಸೊ ನಿಮ್ಗೆ ಯಾರಾದ್ರೂ ಬೇಕಾಗಿದ್ದರೆ ಖಂಡಿತವಾಗ್ಲೂ ಉಪಯೋಗ ಆಗುತ್ತೆ. ನಿಮ್ಗೆ ಎಷ್ಟೊಂದು ಜನ ಪುಟ್ ಮಕ್ಕಳಿರೋ ತಾಯಂದ್ರೆಲ್ಲ ನೋಡ್ತಾ ಇದ್ದೀರಲ್ಲ ವಿಡಿಯೋ, ಸೊ ಖಂಡಿತವಾಗ್ಲೂ ನಿಮ್ಗೆ ಉಪಯೋಗ ಆಗುತ್ತೆ. ಮನೇಲೆ ಅಂದರೆ ಮನೆ ಎನ್ವಿರಾನ್ಮೆಂಟಲ್ಲೇ ಕಿವಿ ಆರಾಮಾಗಿ ಚುಚ್ಚಿಸ್ಬೋದು. ಕಿವಿ ಚುಚ್ಚಿಸ್ಕೊಳ್ಳೋಕ್ಕೆ ನಮ್ಮ ಗುಂಡಣ್ಣ ಇಲ್ಲಿ ಹೊಸ ಬಟ್ಟೆ ಹಾಕೊಂಡು ರೆಡಿಯಾಗಿದ್ದಾನೆ. ಖುಷಿಯಾಗಿ ಆಟ ಆಡ್ತಿದ್ದಾನೆ. ಗೊತ್ತಿಲ್ಲ ಪಾಪ ಅದಕ್ಕೆ ಬಂದು ಇವತ್ತು ಕಿವಿ ಚುಚ್ತಾರೆ ಅಂತ ಹೇಳಿ ಖುಷಿಯಾಗಿ ರೆಡಿಯಾಗಿದ್ದಾನೆ. ಇಲ್ಲಿ ಅವನದು ಫೋಟೋ ತೆಕ್ಕೊಂಬಿಡೋಣ ಒಂದು ಸ್ವಲ್ಪ. ಬಿಫೋರ್ ಹೇಗೆ ಕಾಣಿಸ್ತಾನೆ ಅಂದರೆ ಕಿವಿ ಚುಚ್ಚೋಕ್ಕೆ ಮುಂಚೆ ಹೇಗೆ ಕಾಣಿಸ್ತಾನೆ ಅಂತ ಇನ್ನು ಮುಂದೆ ನೋಡೋಕ್ಕಾಗಲ್ಲ. ಸೊ ಹಾಗಾಗಿ ಫೋಟೋ ವಿಡಿಯೋ ಎಲ್ಲ ತೆಕ್ಕೊಂಡು ಅದಾದಮೇಲೆ ದೇವ್ರಿಗೆ ಪೂಜೆ ಮಾಡ್ತಾಯಿದ್ವಿ. ಇಲ್ಲಿ ಸಾಮಾನ್ಯವಾಗಿ ಏನೇ ಒಳ್ಳೆ ಕೆಲಸ ಮಾಡೋಕ್ಕೆ ಮುಂಚೆನೂ ದೇವ್ರಿಗೆ ನಮಸ್ಕಾರ ಮಾಡಿ ಅದಾದಮೇಲೆ ಮಾಡಿಸ್ಬೇಕು. ಕಿವಿ ಚುಚ್ಚೋದು ಮಗುಗೆ ಶಾಸ್ತ್ರ ಆಗಿತ್ತು. ನಾವು ತೊಟ್ಲಿಗೆ ಹಾಕ್ತೀವಲ್ಲ 11ನೇ ದಿನ, ಆವಾಗಲೇ ಅದು ಕಿವಿಗೆ ಚುಚ್ಚೋ ಶಾಸ್ತ್ರ ಎಲ್ಲ ಮಾಡಿದ್ವಿ. ಈಗ ನಿಜವಾಗ್ಲೂ ಚುಚ್ಚಿಸ್ತಿರೋದ್ರಿಂದ ದೇವರಿಗೆಲ್ಲ ಪೂಜೆ ಮಾಡಿ ಅದಾದಮೇಲೆ ಚುಚ್ಚಿಸೋಣ ಅಂತ ಹೇಳಿ ಮಾಡ್ತಾಯಿದ್ದೀವಿ. ಸಾಮಾನ್ಯವಾಗಂತೂ ಏನೇ ಮಾಡಿದ್ರು ಒಂದು ಎಕ್ಸೈಟ್ಮೆಂಟ್ ಜಾಸ್ತಿ ಅವಳಿಗೆ. ಇವತ್ತು ತಮ್ಮನ ಕಿವಿ ಚುಚ್ತಿರೋದಾರೆ ಅಂತ ಅವಳಿಗೆ ಎಕ್ಸೈಟ್ಮೆಂಟು, ಅವನನ್ನ ಪ್ರಶ್ನಕ್ಕೆ ಇವಳು ಎಕ್ಸೈಟ್ಮೆಂಟು. ಸೊ ಅವಳ ಹತ್ರ ಹೇಳ್ತಾ ಇರ್ತೀನಿ, ನಿನಗೂ ಎಲ್ಲ ಹೀಗೆ ಮಾಡಿದ್ದು ಅಂತಂದರೆ ಅವಳಿಗೆ ನೆನಪಿರಲ್ಲ. ಅವಳು ಅವಾಗ ಪುಟ್ಟ ಮಗು, ಸೊ ಅವಳಿಗೆ ಏನೂ ನೆನಪಿರಲ್ಲ. ಸೊ ಹೀಗೆ ಮಾಡಿರ್ತಾರೇನೋ ಅನ್ನೋ ಒಂದು ಇಮ್ಯಾಜಿನೇಷನಲ್ಲಿ ಅವಳು ಅಷ್ಟೇ ಎಕ್ಸೈಟ್ ಆಗಿ ಪ್ರತಿಯೊಂದೂ ಮಾಡ್ತಾಳೆ. ಆ್ಯಂಡ್ ಅವಳಿಗೆ ಮೊದಲೇ ಪೂಜೆ ಪುನಸ್ಕಾರ ಅಂತಂದರೆ ನಾನು ಮೊದಲು ಬಂದು ನಿಂತ್ಕೊಂಡ್ಬಿಡ್ತಾಳೆ, ನಾನು ಮಾಡ್ತೀನಿ ಅಂತ ಹೇಳಿ. ಈ ಗಂಟೆ ಬೇರೆ ಹೊಡ್ಕೊಂಡು ಪೂಜೆ ಮಾಡೋದೆಲ್ಲ ಕಲ್ತ್ಬಿಡ್ದಳು. ನನಗೆ ಆಶ್ಚರ್ಯ, ಇದೆಲ್ಲ ಯಾವಾಗಪ್ಪ ಎಲ್ಲಿಂದಪ್ಪ ಕಲ್ತ್ಕೊಂಡ್ಲು ಅಂತ ಹೇಳಿ. ಮಕ್ಕಳು ನಾವು ಹೇಳ್ಕೊಡೋದಕ್ಕಿಂತ ನೋಡ್ತಾನೆ ಸುಮಾರು ವಿಷಯಗಳನ್ನ ಕಲ್ತ್ಬಿಡ್ತಾರೆ ಅಂತ ಅನ್ಸುತ್ತೆ. ಮತ್ತು ಇಲ್ಲಿ ವಿಡಿಯೋನ ಕಡೆ ತನಕ ನೋಡಿ ಆಯಿತಾ. ಎಸ್ಪೆಷಲಿ ನಿಮ್ಮ ಮನೇಲೇ ಕಿವಿ ಚುಚ್ಚಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ವಿಡಿಯೋನ ಯಾವುದೇ ಪಾರ್ಟ್ನ ಮಿಸ್ ಮಾಡೋಕ್ಕೆ ಹೋಗ್ಬೇಡಿ. ಪ್ರತಿಯೊಂದು ಡೀಟೇಲ್ನು ನಾನು ಈ ವಿಡಿಯೋನಲ್ಲಿ ಕೊಡ್ತೀನಿ. ಮೊದಲೆಲ್ಲ ಕಿವಿ ಚುಚ್ಚಿಸೋದು ಅಂತಂದರೆ ಅದೊಂದು ದೊಡ್ಡ ಫಂಕ್ಷನ್ನೇ ಮಾಡೋರು, ಈಗಲೂ ಮಾಡ್ತಾರೆ. ಆದರೆ ಕಿವಿ ಚುಚ್ಚಿಸಿ ಆಚಾರ್ಯ ಹತ್ರನೇ ಹೋಗಬೇಕಾಗಿತ್ತು. ಅದೆಲ್ಲ ಸ್ವಲ್ಪ ಪೇನ್ಫುಲ್ ಪ್ರಾಸೆಸ್ ಅಂತ ಅನಿಸುತ್ತೆ ನನಗೆ. ಮತ್ತು ಮಗುಗೆ ನೋವಾಗಿವಾಗತ್ತೇನೋ ಅಂತ. ಈಗ ನಾವು ಪೇರೆಂಟ್ಸ್ ಹೇಗಂತಂದರೆ ಮಗುಗೆ ಒಂಚೂರು ಸಹ ನೋವು ಆಗಬಾರ್ದು ಅಂತಲೇ ಯೋಚನೆ ಮಾಡ್ತಾಯಿರ್ತೀವಿ ಜಾಸ್ತಿ. ಆದರೆ ನನ್ನ ಅನಿಸಿಕೆ ಏನು ಅಂತಂದರೆ ಮಕ್ಕಳಿಗೆ ಸ್ವಲ್ಪ ನೋವು ಕಷ್ಟ ಎಲ್ಲ ಗೊತ್ತಾಗಬೇಕು, ಆಗಲೇ ಅಲ್ವಾ ಅವ್ರ ಜೀವನದಲ್ಲಿ ಸ್ಟ್ರಾಂಗ್ ಆಗೋದು ಅಂತ ಅನಿಸುತ್ತೆ. ಅದೇ ಒಮ್ಮತ ಮನೇಲಿ ಎಲ್ಲರಿಗೂ ಇರಬೇಕಲ್ಲ. ಸೊ ಹಾಗಾಗಿ ನಮ್ಮ ಮನೇಲಿ ಒಪ್ಕೊಂಡಿಲ್ಲ, ಹಾಗಾಗಿ ನಾನು ಗನ್ ಶಾಟ್ ಮಾಡಿಸೋದಕ್ಕೆ ಒಪ್ಕೊಂಡಿದ್ದು. ಪೂಜೆ ಇನ್ನೇನು ಮುಗೀತು ಅನ್ನೋ ಅಷ್ಟೊತ್ತಿಗೆ ಕರೆಕ್ಟಾಗಿ Cloud9 ನರ್ಸ್ ಬಂದರು ಕಿವಿ ಚುಚ್ಚಿ ಹೋಗೋದಕ್ಕೆ. ಹೇಳಿ ಟೈಮಿಗೆ ಕರೆಕ್ಟಾಗಿ ಬಂದಿದ್ರು. ತುಂಬಾ ಚೆನ್ನಾಗಿ ಮಾಡಿಕೊಟ್ಟು ಹೋದರು. ಮೊದಲಿಗೆ ಈಗ ಮಗುಗೆ ಆಯಿಂಟ್ಮೆಂಟ್ ಹಚ್ತಾ ಇದ್ದಾರೆ. ಮಗುಗೆ ನೋವಾಗದಿರೋ ಥರ, ಅಂದರೆ ಆ ಕಿವಿ ಪಾರ್ಟ್ ಏನಿರುತ್ತೆ ಅದು ನಂಬಾಗೋದಕ್ಕೆ ಆಯಿಂಟ್ಮೆಂಟ್ ಹಚ್ತಾ ಇದ್ದಾರೆ. ಒಂದು 10ರಿಂದ 15 ನಿಮಿಷ ಅದು ಹಚ್ಚಿ ಬಿಟ್ಬಿಡ್ತಾರೆ. ಈಗ ನೀವು ನೋಡ್ತಿದ್ದೀರಲ್ಲ ಈ ಬಾಕ್ಸು, ಇದರಲ್ಲಿ ನಾವು ಸೆಲೆಕ್ಟ್ ಮಾಡಿರೋ ಅಂಥ ಇಯರಿಂಗ್ಸ್ ಇರುತ್ತೆ. ಹಿಂದಿನ ನಾವು ಬುಕ್ ಮಾಡಬೇಕಾದ್ರೆ ಕಾಲ್ ಮಾಡಿ ಬುಕ್ ಮಾಡ್ಬೋದು. ಕಾಲ್ ಮಾಡಿದಾಗಲೇ ನಮಗೆ ಇಯರಿಂಗ್ಸ್ದು ಯಾವ್ಯಾವುದಿದೆ ಅಂತ ಹೇಳಿ ಅದರದ್ದು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡ್ತಾರೆ ವಾಟ್ಸಾಪ್ನಲ್ಲಿ. ನಾವು ಯಾವ ಇಯರಿಂಗ್ ಬೇಕು ಅಂತ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಎಷ್ಟು ರೇಟು ಅಂತ ಹೇಳಿ ಆನ್ಲೈನ್ ಪೇಮೆಂಟ್ ಲಿಂಕ್ ಕಳಿಸ್ತಾರೆ. ಪೇಮೆಂಟ್ ಮಾಡಿದ ತಕ್ಷಣವೇ ನಮಗೆ ಬುಕ್ಕಿಂಗ್ ಕನ್ಫರ್ಮ್ ಆಗುತ್ತೆ. ನಾವು ಹೇಳಿದ ಟೈಮ್ಗೆ ಬರ್ತಾರೆ. ನಮ್ಮ ಲೊಕೇಶನ್ ಕಳಿಸ್ಕೊಟ್ರೆ ಸಾಕು, ಕರೆಕ್ಟಾಗಿ ನಮ್ಮ ಹೇಳಿದ ಟೈಮ್ಗೆ ಬಂದುಬಿಡ್ತಾರೆ. ಇಲ್ಲಿ ಬಂದಿರೋದಾರಲ್ಲ ನರ್ಸು, ಕಿವಿಗೆ ಕ್ರೀಮ್ ಹಚ್ಚಿ ನನಗೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ದಾರೆ ಏನೇನು ಪ್ರಿಕಾಷನ್ಸ್ ಎಲ್ಲ ತಗೊಳ್ಬೇಕು ಹಚ್ಚಿದ ಮೇಲೆ ಅಂತ ಹೇಳಿ. ಅದೊಂದು ಲೋಷನ್ ಕೊಡ್ತಾರೆ, ಸೊಲ್ಯೂಷನ್ ಥರ. ಅದನ್ನು ಏನು ಮಾಡಬೇಕು ಅಂತಂದರೆ ಕಿವಿಗೆ ಚುಚ್ಚಿ ಆದಮೇಲೆ ಪ್ರತಿದಿನ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ದಿನ ಬಾಟ್ಲಲ್ಲಿರೋವಷ್ಟು ಆಗೋಗೋವರೆಗೂ ಅದನ್ನು ಹಾಕ್ತಾಯಿರಿ ಮತ್ತು ತಿರುಗಿಸ್ತಾ ಇರಬೇಕು ಪ್ರತಿದಿನ ಅಂತ ಹೇಳ್ತಾಯಿದ್ರು. ಅದಾದಮೇಲೆ ಮಗುಗೆ ಕಿವಿ ಚುಚ್ಚಿ ಆದಮೇಲೆ ಒಂದು 10 ದಿನದಷ್ಟು ದಿನ ತಲೆಗೆ ಸ್ನಾನ ಮಾಡಿಸ್ಬಾರ್ದು ಮತ್ತು ಬಟ್ಟೆ ತುಂಬ ಟೈಟ್ ಆಗಿರೋದು ಹಾಕಬಾರ್ದು. ಆದಷ್ಟು ಮುಂದೆ ಬಟನ್ ಇರುತ್ತಲ್ಲ ಆ ಥರ ಬಟ್ಟೆಗಳನ್ನೇ ಹಾಕಿ ಅಂತೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ.
ಆದಷ್ಟು ಮಗು ಕಿವಿ ಚುಚ್ಚಿದ ಮೇಲೆ ಏನನ್ನು ಎಳ್ಕೊಳ್ಬಾರ್ದು ಅಥವಾ ಎಳ್ಕೊಳಕ್ಕೆ ಹೋಗದಿರೋ ಥರ ನಾವು ನೋಡ್ಕೊಳ್ಬೇಕು. ಮತ್ತು ಟವಲ್ಸ್ ಎಲ್ಲ ತುಂಬ ದಾರ ಥರ ಇರೋದು ಅಥವಾ ಬ್ಲ್ಯಾಂಕೆಟಲ್ಲಿ ಥ್ರೆಡ್ ಇರೋ ಥರ ಅದು ಆ ಥರದ್ರ ಮೇಲೆಲ್ಲ ಮಲಗಿಸೋದು ಅವಾಯ್ಡ್ ಮಾಡಿ. ಯಾಕಂದರೆ ಸಿಕ್ಕಾಕೊಂಡು ಬಂದುಬಿಟ್ರೆ 10 ದಿನ 15 ದಿನದವರೆಗೂ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಳ್ಬೇಕು. ಅಕಸ್ಮಾತ್ ಅದು ಚುಚ್ಚಿರೋದು ಬಂದುಬಿಟ್ರೆ ಕ್ಲೀನಾಗಿ ಹೋಲ್ ಆಗಿರಲ್ಲ, ಮತ್ತು ಪಿಯರ್ಸ್ ಮಾಡೋದಕ್ಕೆಲ್ಲ ಕಷ್ಟ ಆಗುತ್ತೆ. ಸೊ ಆದಷ್ಟು ಹುಷಾರಾಗಿ ನೋಡ್ಕೊಳ್ಳಿ ಅಂತೆಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ ಇಲ್ಲಿ. ಆದಷ್ಟು 3-4 ದಿನದವರೆಗೂ ಕಿವಿಗೆ ನೀರು ಸೋಕದಿರೋ ಥರ ನೋಡ್ಕೊಳ್ಬೇಕಾಗತ್ತೆ. ಅಕಸ್ಮಾತ್ ನೀರು ಹಾಗೇ ಆಗುತ್ತಲ್ವ, ಸ್ನಾನ ಮಾಡಿಸ್ಬೇಕಾದ್ರೆ ನೀರು ಒಂಚೂರಾದರೂ ಕಿವಿ ಹತ್ರ ಹೋಗುತ್ತೆ. ಆಗ ನೀಟಾಗಿರೋ ಕಾಟನ್ ಬಟ್ಟೆಯಲ್ಲಿ ಒರೆಸಿ ಮತ್ತು ಅವ್ರೇನು ಲಿಕ್ವಿಡ್ಸ್ ಸೊಲ್ಯೂಷನ್ ಕೊಟ್ಟಿರ್ತಾರೆ ಅದನ್ನು ಹಾಕಿಬಿಡ್ಬೇಕು ಇಮಿಡಿಯೇಟಾಗಿ. ಯಾವುದೇ ಇನ್ಫೆಕ್ಷನ್ಸ್ ಆಗಲಿ ಇನ್ನೇನೂ ಆಗೋದಿಲ್ಲ. ಮತ್ತು ಇಲ್ಲಿ ಅವರು ಏನು ಗನ್ ಶಾಟ್ ಏನು ಮಾಡ್ತಾರೆ ಅದು ಪ್ಯೂರ್ ಗೋಲ್ಡ್ ಇಯರಿಂಗ್ಸ್ ಏನಲ್ಲ, ಅದು 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಇರುತ್ತೆ, ಇಲ್ಲ ಸ್ಟೇನ್ಲೆಸ್ ಸ್ಟೀಲ್ ಇರುತ್ತೆ, ಇಲ್ಲ 18 ಕ್ಯಾರೆಟ್ ಗೋಲ್ಡ್ ಇರುತ್ತೆ. ನಾವು 24 ಕ್ಯಾರೆಟ್ ಗೋಲ್ಡ್ ಪ್ಲೇಟೆಡ್ ಸೆಲೆಕ್ಟ್ ಮಾಡಿದ್ದು. ಈಗೇನು ಗನ್ ಶಾಟ್ ಮಾಡಿರ್ತಾರಲ್ಲ ಅದನ್ನು ಇಮಿಡಿಯೇಟಾಗಿ ರಿಮೂವ್ ಮಾಡಬಾರ್ದು. ಒಂದು 3 ತಿಂಗಳವರೆಗೂ ಅದೇ ಕಿವಿ ಒಲೆನಲ್ಲೇ ಇರಬೇಕು. ಅದಾದಮೇಲೆ ಬೇಕಾದರೆ ನಮ್ಗೆ ಇಷ್ಟ ಆಗಿರೋ ಥರ ಚೇಂಜ್ ಮಾಡ್ಕೊಳ್ಬೋದು. ಇದಿಷ್ಟು ಅವ್ರು ಎಕ್ಸ್ಪ್ಲೇನ್ ಮಾಡಿ ಒಂದು 10 ನಿಮಿಷ ಆದಮೇಲೆ ಮಗುಗೆ ಮಾರ್ಕ್ ಮಾಡ್ತಿದ್ದಾರೆ, ಎಲ್ಲಿ ಚುಚ್ಚಬೇಕು, ಪಾಯಿಂಟ್ ಕರೆಕ್ಟಾಗಿದೆಯಾ ಅಂತ ಹೇಳಿ ಅವರು ಮಾರ್ಕಿಂಗ್ ಮಾಡ್ಕೊಳ್ತಾ ಇದ್ದಾರೆ. ನಮ್ಮ ಗುಂಡಣ್ಣಂಗೆ ಯಾರಿದು ಏನೋ ಮಾಡ್ತಿದ್ದಾರಲ್ಲ ನಂಗೆ ಬಂದು ಅಂತ. ಇಷ್ಟು ದಿನ ಎಲ್ಲ ಬರೋರು ಅವನ್ನ ಮಾತಾಡ್ಸೋರು, ಅವನು ನಕ್ಕೊಂಡು ಚೆನ್ನಾಗಿ ರೆಸ್ಪಾಂಡ್ ಮಾಡಿಬಿಡೋನು. ಇಲ್ಲಿ ಇವ್ರು ಬಂದು ಇವ್ರಿಗೇನೋ ಮಾಡ್ತಿದ್ದಾರಲ್ಲ ಅನ್ನೋ ಒಂದು ಫೀಲಿಂಗು. ಅದು ಅಲ್ಲದೆ ಅವನು ವ್ಯಾಕ್ಸಿನೇಷನ್ ಹಾಕ್ಸ್ಕೊಳಕ್ಕೆ ಹೋಗ್ಬೇಕಾರೆ ಈ ಥರ ಸಿಸ್ಟರ್ಸ್ನೆಲ್ಲ ನೋಡಿದ್ದಾರೆ. ಸ್ವಲ್ಪ ಅಲ್ಲೇ ಡೌಟ್ ಆಯಿತು ಅವನಿಗೆ, ಓ ಇವ್ರು ಯಾರು ಚುಚ್ಚಿ ಮಾಡೋದಕ್ಕೆ ಮನೆಗೆ ಬಂದ್ಬಿಟ್ಟಿದಲ್ಲ ಅಂತ ಸ್ವಲ್ಪ ಗಾಬರಿ ಆಗಿದ್ದಾನೆ. ಆದರೂ ಪಾಪ ಅವರೆಲ್ಲ ಮಾತಾಡಿಸ್ಕೊಂಡು ನಕ್ಕೊಂಡು ಎಲ್ಲ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ತುಂಬಾ ಕೆಳಗಡೆ ಬೇಡ. ಈಗ ನಾನು ತುಂಬಾ ಈ ಕಡೆ ಮಾಡಿದ್ರೆ ಪಾಪು ಬೆಳೀತಾ ಬೆಳೀತಾ ಸ್ಕಿನ್ ಇದಾಗುತ್ತಲ್ಲ, ಸೊ ಅದಕ್ಕೆ ಎಕ್ಸಾಕ್ಟ್ ಮಿಡಿಲ್ ಬರುತ್ತೆ. ನಾನು ಇನ್ನೊಂಚೂರು ಕೆಳಗಡೆ ಕೊಟ್ಟರೆ ಪೂರ್ತಿ ಕೆಳಗಡೆ ಬರುತ್ತೆ. ಆಕ್ಚುಲಿ ನಾವು ಇದು ಶೋಲ್ಡರ್ ಸಮ್ಟೈಮ್ಸ್ ನಾನು ಪಿಯರ್ಸ್ ಮಾಡಬೇಕಾದ್ರೆ ಈ ತರ ಮಾಡ್ತಿರ್ತಾರೆ. ಸೊ ಸ್ವಲ್ಪ ಕೆಳಗೆ ಮೇಲೆ ಹೋಗ್ಬಿಡುತ್ತೆ. ಇದು ಶೋಲ್ಡರ್ ಟೈಟ್ ಏನಿಲ್ಲ, ಫುಲ್ ಟೈಟ್ ಇಡಿ. ಸೂಪರ್ ಗಟ್ಟಿ ಉಂಟು. ಇಲ್ಲಮ್ಮ ಇಲ್ಲಮ್ಮ ಇಲ್ಲಮ್ಮ, ಲುಕ್ ಆಯ್ತು. ಸೊ ಅಷ್ಟೇ ಮಾರ್ಕಿಂಗ್ ಮಾಡಿ ಇಮಿಡಿಯೇಟಾಗಿ ಚುಚ್ಚಿಬಿಟ್ರು. ಇಷ್ಟು ಬೇಗ 1 ಸೆಕೆಂಡಲ್ಲೆಲ್ಲ ಆಗೋಗುತ್ತೆ. ಆದರೆ ಭಯ ಕಳ್ತನೋ ಏನಕ್ಕೆ ಹತ್ನೋ ಇನ್ನೂ ಗೊತ್ತಾಗಿಲ್ಲ. ಶಾಕಿಗೆ ಹತ್ಬಿಟ್ಟಿರ್ತಾನೆ. ಹಾಲು ಬೇರೆ ಬೇಕಾಗಿತ್ತು, ಗಂಟ್ಲು ಬೇರೆ ಒಣಗ್ದಾಗಿತ್ತು. ಭಯ ನಂಗೆ ಎಲ್ಲಿ ಕಕ್ಬಿಡ್ತಾನೋ ಅಂತ ಅನಿಸ್ಬಿಟ್ಟಿತ್ತು. ಹಾಗೆ ಹೋಯ್ತು ಒಂದು 2 ನಿಮಿಷ. ಆಮೇಲೆ ಹಾಗೆ ಸಮಾಧಾನ ಮಾಡ್ಕೊಂಬಿಟ್ಟ ಪಾಪ. ಆ್ಯಂಡ್ ಫೈನಲಿ ಗುಂಡಣ್ಣನ ಕಿವಿ ಚುಚ್ಚಿದ್ದಾಯಿತು. ಅದಾದಮೇಲೆ ಮನೆಗೆ ಬಂದು ಕಿವಿ ಚುಚ್ಚಿಸ್ತಿದಾರಲ್ಲ, ಸೊ ಅದಕ್ಕೆ ಒಂದು ಸರ್ಟಿಫಿಕೇಟ್ ಥರ ಕೊಡ್ತಾರೆ. ಸರ್ಟಿಫಿಕೇಟ್ ಕೊಟ್ಟು ಕಿವಿ ಚುಚ್ಚಿದ್ದೀವಿ ಅಂತ ಹೇಳಿ ಅವರೇ ಒಂದು ಸೆಲ್ಫಿ ತೊಗೊಂಡು ಹೋಗ್ತಾರೆ. ಸೊ ಅದೆಲ್ಲ ಆದಮೇಲೆ ಹಾಲೆಲ್ಲ ಕುಡಿದ್ಮೇಲೆ ಸ್ವಲ್ಪ ಸಮಾಧಾನ ಆದ. ಈಗ ಆರಾಮಾಗಿದ್ದಾನೆ. ಸೊ ತೋರಿಸ್ತೀನಿ ನೋಡಿ ಹೇಗೆ ಕಾಣಿಸ್ತಾನೆ ಕಿವಿ ಚುಚ್ಕೊಂಡ್ಮೇಲೆ ಅಂತ ಹೇಳಿ. ನಾವು ಸಿಂಪಲ್ಲಾಗಿ ಕಲ್ಲಿ ಏನು ಇಲ್ದಿರೋ ಥರ ಒಂದು ಗುಂಡನ್ನೇ ಸೆಲೆಕ್ಟ್ ಮಾಡ್ಕೊಂಡಿದ್ದು. ಇದಕ್ಕೆ 3200 ರೂಪೀಸ್ ಏನೋ ಚಾರ್ಜ್ ಮಾಡ್ತಾರೆ ಮನೆಗೆ ಬಂದು ಚುಚ್ಚಿ ಹೋಗೋದಕ್ಕೆ. ಅಲಾಂಗ್ ವಿತ್ ದ ಸ್ಟಡ್ ಮನೆಗೆ ಬಂದು ಚುಚ್ಚೋದಕ್ಕೆ ಇಷ್ಟು ರೇಟ್ ಚಾರ್ಜ್ ಮಾಡ್ತಾರೆ. ಹೆಚ್ಚು ಹೊತ್ತು ಏನು ಹಿಡಿಯಲ್ಲ, ಒಂದು 1/4 ಗಂಟೆ ಮ್ಯಾಕ್ಸಿಮಮ್, ಇನ್ಕ್ಲೂಡಿಂಗ್ ಆಯಿಂಟ್ಮೆಂಟ್ ಎಲ್ಲ ಹಾಕಿ 10 ನಿಮಿಷದಲ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡಿ ಪೂರ್ತಿ ಪ್ರಾಸೆಸ್ 10ರಿಂದ 15 ನಿಮಿಷ ಅಷ್ಟೇ ಆಗುತ್ತೆ. ಏನು ಗಡಿಬಿಡಿ ಇಲ್ಲದೆ ಪೂರ್ತಿ ಪ್ರಾಸೆಸ್ ಮುಗೀತು. ನೋಡಿದ್ರಲ್ಲ, ಕಿವಿ ಎಲ್ಲ ಚುಚ್ಚಿದಾಯ್ತು. ತುಂಬಾ ಹಿಂಸೆ ಆಗೋಯ್ತು ಅವನು ಹತ್ತಿದ್ದು. ಅಂದ್ರೆ ಗೊತ್ತು ಅಷ್ಟೇನು ನೋವಾಗಲ್ಲ, ಮಾಡಿರ್ತಾರೆ ಅಂತ. ಆದ್ರೂ ಅದು ಪಚಿಕ್ಕ ಅಂತ ಒಂದ್ಸಲಿ ಶಾರ್ಟ್ ಹೊಡೆದಾಗ ಎದೆ ಜಲ್ ಅಂತ ಅನ್ನತ್ತೆ.
ಏನು ನೋವೇನಿರಲ್ಲ. ಅದು ಡ್ರಾಪ್ಸ್ ಎಲ್ಲ ಕೊಟ್ಟಿದ್ದಾರೆ, ಆಗ್ಲೇ ಹೇಳಿದ್ನಲ್ಲ, ಅದನ್ನ ಪ್ರತಿದಿನ 3 ಸಲ ಹಾಕ್ಬೇಕಂತೆ. ಸೊ ಅದೆಲ್ಲ ಹಾಕಿದ್ರೆ ಅಷ್ಟೇನು ನೋವಿರಲ್ಲ, ಇನ್ಫೆಕ್ಷನ್ಸ್ ಎಲ್ಲ ಏನೂ ಆಗಲ್ಲ, 3 ತಿಂಗಳವರೆಗೂ ಚೇಂಜ್ ಮಾಡೋ ಹಾಗಿಲ್ಲ. ಸೊ ಅಷ್ಟೇನೆ, ಗುಂಡಣ್ಣಂಗೆ ಕಿವಿನೂ ಚುಚ್ಚಿದ್ದಾಯ್ತು. ಐ ಹೋಪ್ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಅನ್ಸಿದೆ, ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ನಂಗೆ ತಿಳಿಸಿ ಹೇಗೆ ಅನ್ಸ್ತು ವಿಡಿಯೋ ಅಂತ. ಮತ್ತೆ ಏನಾದ್ರೂ ಡೌಟ್ಸ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೇಳಿ, ಆಯ್ತಾ? ನನಗೆ ಗೊತ್ತಿರೋ ನನ್ನ ನಾಲೆಜ್ಗೆ ಬರುವಂತದಿದ್ರೆ ಖಂಡಿತವಾಗ್ಲೂ ಉತ್ತರ ಕೊಡ್ತೀನಿ. ಸರಿ, ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋನಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.